ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 22ನೇ ತಾರೀಕು ಡಿಸೆಂಬರ್ 2025, 28ನೇ ತಾರೀಕು ಡಿಸೆಂಬರ್ 2025ರ ವಾರ ಭವಿಷ್ಯ. ಸೋಮವಾರದಿಂದ ಭಾನುವಾರದವರೆಗೂ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋಂಥ ವಿಚಾರವನ್ನು ತಿಳಿಸ್ತೀನಿ. ಈ ವಾರದಲ್ಲಿ ಚಂದ್ರ ಉತ್ತರಾಷಾಢ ನಕ್ಷತ್ರ, ಶ್ರವಣ, ಧನಿಷ್ಠ, ಪೂರ್ವಭಾದ್ರ, ಉತ್ತರ ಭಾದ್ರ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಶುಕ್ರ ಈ ವಾರದಲ್ಲಿ ಧನುರಾಶಿಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಸೊ ಈ ಎಲ್ಲ ಗ್ರಹಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ವಿಡಿಯೋನ ಶೇರ್ ಮಾಡಿ. ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಕೆಲವರು ಹೇಳ್ತೀರಾ, ಗುರುಜಿ ನನ್ನ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ, ಡೇಟ್ ಆಫ್ ಬರ್ತ್ ಇದೆ, ಟೈಮ್ ಗೊತ್ತಿಲ್ಲ. ಅವಾಗ ಏನು ಮಾಡಿ, ಹಸ್ತವನ್ನು ತೋರಿಸಿ. ಇದನ್ನು ಇಂಗ್ಲೀಷಲ್ಲಿ ಪಾಮ್ ಹಿಸ್ಟ್ರಿ ಅಂತಾರೆ. ಹಸ್ತ ಸಾಮುದ್ರಿಕ ಶಾಸ್ತ್ರ. ಈಗ ನಿಮ್ಮ ಕೈಯಲ್ಲಿ ನೀವೇ ನೋಡ್ಕೊಳ್ಳಿ. ಈ ಎಲ್ಲ ಬೆರಳುಗಳಲ್ಲಿ ಸೂರ್ಯ ರೇಖೆ ಅಂದರೆ, ಸೂರ್ಯ ಬೆರಳು ಅಂದರೆ ಉಂಗುರದ ಬೆರಳು. ಇದು ಕೆಳಗಡೆ ಇರುವಂಥದ್ದೇ ಸೂರ್ಯ ಪರ್ವ ಅಥವಾ ಸನ್ ಮೌಂಟ್ ಅಂತೀವಿ. ಇಲ್ಲಿ ಏನಾದರೂ ಒಂದು ರೇಖೆ ಇದೆಯಾ, ನಿಮ್ಮ ಕೈಯಲ್ಲಿ ಏನಿದೆ ರೇಖೆ ಅಂತ ನಿಮ್ಮ ಕೈನ ನೀವೇ ನೋಡ್ಕೊಳ್ಳಿ. ಏನಾದರೂ ಒಂದು ರೇಖೆ ಇದ್ದರೆ ಚೆನ್ನಾಗಿರಬೇಕು ರೇಖೆ. ಆವಾಗ ನಿಮಗೆ ಧನ, ಗೌರವ, ಸನ್ಮಾನಗಳು ಅಧಿಕವಾಗಿ ಪ್ರಾಪ್ತಿಯಾಗುತ್ತೆ. ಅನೇಕ ರೇಖೆಗಳಿದ್ದರೆ, ಒಂದಕ್ಕಿಂತ ಹೆಚ್ಚು ರೇಖೆಗಳಿದ್ದರೆ ಕಲಾಸಕ್ತಿ, ಅನೇಕ ಕಲೆಗಳಲ್ಲಿ ಆಸಕ್ತಿ. ಅನೇಕ ರೇಖೆಗಳಿದ್ದರೂ ಕೂಡ ಉನ್ನತ ಸ್ಥಾನಕ್ಕೆ ನೀವು ಹೋಗ್ತೀರಾ ಅನ್ನೋದನ್ನ ಆ ರೇಖೆಗಳೇ ನಿಮಗೆ ತಿಳಿಸುತ್ತೆ. ಯಾಕೆಂದ್ರೆ ಗ್ರಹಗಳು, ಗ್ರಹಾಧೀನಂ ಜಗತ್, ಈ ಕೈಯಲ್ಲೂ ಕೂಡ ರೇಖೆಗಳಿದೆ. ಮುಖ ನೋಡ್ತೀವಿ, ಮುಖ ಹೆಂಗಿದೆ? ಕೆಲವ್ರದ್ದು ಸ್ಕ್ವಯರ್ ಶೇಪ್ ಇರುತ್ತೆ, ಕೆಲವ್ರದ್ದು ರೌಂಡ್ ಆಗಿರುತ್ತೆ, ಕೆಲವ್ರದ್ದು ತ್ರಿಕೋನಾಕಾರದಲ್ಲಿ ಇರುತ್ತೆ. ಯಾರ್ದು ತ್ರಿಕೋನಾಕಾರದಲ್ಲಿರುವಂತಹ ತಲೆ ಅಥವಾ ಮುಖ ಇರುವಂತಹ ವ್ಯಕ್ತಿ ಮಹತ್ವಾಕಾಂಕ್ಷಿ ಮತ್ತು ಸಾಧಕನಾಗ್ತಾರೆ. ಪುರುಷ ಆಗಿರ್ಬೋದು, ಸ್ತ್ರೀ ಆಗಿರ್ಬೋದು. ಅದಕ್ಕೆ ಸೂಕ್ಷ್ಮವಾಗಿ ನಿಮ್ಮ ಮುಖನ ನೀವು ಕನ್ನಡಿಯಲ್ಲಿ ನೋಡ್ಕೊಳ್ಳಿ. ಯಾಕೆಂದ್ರೆ ನಮ್ಮ ಮುಖ ಬಹಳ ಸ್ಪಷ್ಟವಾಗಿ ಬೇರೆಯವ್ರಿಗೆ ಕಾಣುತ್ತೆ. ನಮ್ಮ ಮುಖ ನಾವೇ ನೋಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು? ಕನ್ನಡಿ ಮುಂದೆ ನೋಡ್ಬೇಕಾಗತ್ತೆ. ಇದು ಸ್ವಲ್ಪ ವಿಷಯ ತಿಳಿಸಿದ್ದೀನಿ. ಫೇಸ್ ರೀಡಿಂಗ್ ಅಂದ್ರೆ ಏನು, ಅಂದ್ರೆ ಮುಖ ಸಾಮುದ್ರಿಕ ಶಾಸ್ತ್ರ ಅಂದ್ರೆ ಏನು, ಹಸ್ತ ಸಾಮುದ್ರಿಕ ಶಾಸ್ತ್ರ ಅಂದ್ರೆ ಏನು ಅನ್ನೋಂಥ ವಿಚಾರವನ್ನು ತಿಳಿಸಿದ್ದೀನಿ. ಈಗ ರಾಶಿ ಚಕ್ರ, ಮೇಷ ರಾಶಿಯಿಂದ ಮೀನ ರಾಶಿಯವರೆಗೂ ವಾರ ಭವಿಷ್ಯವನ್ನು ತಿಳಿಸ್ತೀನಿ. ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ವಿಡಿಯೋನೆಲ್ಲರೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಪ್ರಿಯ ವೀಕ್ಷಕರೇ, ನೀವೆಲ್ಲ ಕಾಯ್ತಾ ಇದ್ದೀರಾ. ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ ಅಲ್ವಾ? ಮೇಷರಾಶಿ ಜಾತಕರಿಗೆ 22ನೇ ತಾರೀಕು ಡಿಸೆಂಬರ್ 2025ರಿಂದ 28 ಡಿಸೆಂಬರ್ 2025ವರೆಗೂ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರ. ಶುಕ್ರ ನಿಮಗೆ ದ್ವಿತೀಯಾಧಿಪತಿ, ಸಪ್ತಮಾಧಿಪತಿ, ಭಾಗ್ಯಭಾವದಲ್ಲಿ ಸಂಚಾರ ಆಗ್ತಿದ್ದಾನೆ. ಅವಾಗ ದುಡ್ಡು, ಅದೃಷ್ಟ ನಿಮ್ಗೆ ಎಲ್ಲಿಂದ ಬರುತ್ತೆ? ದೈವ ಆರಾಧನೆಯಿಂದ ನಿಮ್ಮ ಅದೃಷ್ಟ ಆಕ್ಟಿವೇಟ್ ಆಗುತ್ತೆ. ನಿಮ್ಮ ಸಂಗಾತಿಯಿಂದನೂ ನಿಮ್ಗೆ ಅದೃಷ್ಟ ಬರುತ್ತೆ. ಕೆಲವರಿಗೆ ಯಾವಾಗಲೂ ಕೂಡ ಎನರ್ಜಿ ಫ್ಲೋ ಆಗುತ್ತೆ. ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿಯಿಂದ ನಿಮಗೆ ಅದೃಷ್ಟ ಬರುವ ಸಾಧ್ಯತೆ, ಅಥವಾ ನೀವು ಪುರುಷ ಜಾತಕರಾಗಿದ್ದರೆ ನಿಮ್ಮ ಪತ್ನಿಯಿಂದ ನಿಮಗೆ ಅದೃಷ್ಟ ಬರುವಂಥ ಸಾಧ್ಯತೆಗಳಿದೆ ಈ ವಾರ.
ಧನ ಪ್ರಾಪ್ತಿಯಾಗುವಂತಹ ಯೋಗ ಉಂಟಾಗುತ್ತೆ. ನಿಲ್ಲದ ಆದಾಯ ಹರಿದು ಬರುವಂತಹ ಯೋಗ ಉಂಟಾಗುತ್ತೆ ಮೇಷರಾಶಿ ಜಾತಕರಿಗೆ. ಯಾಕಂದರೆ ಧನಂ ಮೂಲಂ ಇದಂ ಜಗತ್. ಫೈನಾನ್ಷಿಯಲಿ ಚೆನ್ನಾಗಿರ್ತೀರಾ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದರೆ ವಾರದ ಮೊದಲು 5 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಧೈರ್ಯ, ಉದ್ಯೋಗದಲ್ಲಿ ಯಶಸ್ವಿ ಆಗ್ತೀರಿ. ಧೈರ್ಯೇ ವಸತೆ ಲಕ್ಷ್ಮಿ. ಎಲ್ಲಿ ಧೈರ್ಯ ಇದೆಯೋ ಅಲ್ಲಿ ಮಹಾಲಕ್ಷ್ಮಿ ನಿಲ್ಲಿಸ್ತಾಳೆ, ದುಡ್ಡು ಬರುತ್ತೆ. ಮುನ್ನುಗ್ತೀರಾ. ತಾವು ಮಾಡುವಂತಹ ಕೆಲಸದಲ್ಲಿ ಪ್ರಮೋಷನ್ ಸಿಗುತ್ತೆ. ಎಲ್ಲ ರೀತಿಯ ಅನುಕೂಲಗಳಾಗುತ್ತೆ. ಸಂತೋಷ ಅನ್ನೋದು ಜೀವನದಲ್ಲಿ ಹುಕ್ಕುತ್ತೆ. ಧೈರ್ಯ ಹೇಳಿದ್ನಲ್ಲ, ಕೆಲವರಿಗೆ ವಿವಾಹ ಆಗಿಲ್ವಲ್ಲ, ನನ್ನ ಗುರುಬಲ ಇಲ್ವಲ್ಲ ಅಂತ ಯೋಚನೆ ಮಾಡ್ತೀವಿ. ನವಗ್ರಹಗಳಲ್ಲಿ ಬೇರೆ ಗ್ರಹಗಳು ಕೂಡ ಯೋಗ ಕೊಡೋದ್ರಿಂದ ನಿಮಗೆ ವಿವಾಹ ಭಾಗ್ಯ ಉಂಟಾಗುತ್ತೆ. ಎಲ್ಲೋ ಒಂದು ಕಡೆ ಯಾರಿಗೋ ಹಾಕಿರ್ತೀರಿ, ಯಾರಿಗೋ ಕೇಳಿರ್ತೀರಿ, ಯಾವುದೋ ಸಂಬಂಧದಿಂದನೋ ಯಾವುದೋ ಒಂದು ಸೋರ್ಸಿಂದ ವಿವಾಹ ಆಗುವಂತಹ ಯೋಗ ಉಂಟಾಗುತ್ತೆ. ಮದ್ಯ ವ್ಯಾಪಾರದಿಂದ ಲಾಭ ಆಗುತ್ತೆ. ದ್ರವ್ಯ ವ್ಯಾಪಾರಗಳು, ಪೆಟ್ರೋಲ್, ಡೀಸೆಲ್, ಆಯಿಲ್, ಕಮರ್ಷಿಯಲ್ ಬಿಸ್ನೆಸ್ ಎಲ್ಲ ಲಾಭ ಆಗುತ್ತೆ. ನಿಮ್ಮ ಆದಾಯದಲ್ಲಿ ಏರಿಕೆ ಆಗುತ್ತೆ. ಸ್ನೇಹಿತರಿಂದ ನಿಮಗೆ ಸಹಾಯ ಆಗುತ್ತೆ. ಆಕಸ್ಮಿಕವಾಗಿ ಉತ್ತಮ ಕೆಲಸಕ್ಕೆ ಸಡನ್ನಾಗಿ ಚೇಂಜಸ್ ಆಗಿ ಬದಲಾವಣೆ ಆಗುವ ಸಾಧ್ಯತೆಗಳು ಕೂಡ ಇದೆ ಮೇಷರಾಶಿ ಜಾತಕರಿಗೆ. ಇನ್ನು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಶೀಘ್ರ ಕೋಪ ಮಾಡ್ಕೋಬೇಡಿ. ಸಾಡೆ ಸಾತಿ ಬೇರೆ ನಡೀತಾ ಇದೆ. ನಿಮ್ಮ ಜನ್ಮ ರಾಶಿಗೆ ರಾಹು ವಿರುದ್ಧ ದಿಕ್ಕಿನಲ್ಲಿದ್ದಾನೆ. ಆದ್ದರಿಂದ ಮಾನಸಿಕ ಒತ್ತಡ ಕೂಡ ಇರುತ್ತೆ. ಅನಾರೋಗ್ಯ ಉಂಟಾಗುವ ಸಾಧ್ಯತೆ. ತಾಯಿ ಜೊತೆ ಕೆಲವು ಸಲ ಕಲಹ ಮಾಡ್ಕೊಂಡ್ಬಿಡ್ತೀರಿ. ಇನ್ನು ಕೆಲವರು ತಾಯಿ ಸಂಬಂಧಿಕರ ಜೊತೆ ಕಲಹಗಳನ್ನ ಮಾಡ್ಕೊತೀರಿ. ಕಲಹದಿಂದ ದೂರ ಇರಿ ಈ ವಾರ ಅನ್ನುವಂತಹ ವಿಚಾರ, ಮೆಸೇಜ್. ಅದರಲ್ಲೂ ವಾರದ ಕೊನೆ 2 ದಿನ ತುಂಬ ಅಟೆನ್ಷನ್ ಪ್ಲೀಸ್ ಅಂತ ಹೇಳ್ತಾ, ಹಾಗಾದರೆ ಮೇಷರಾಶಿ ಜಾತಕರು ಏನು ಪರಿಹಾರ ಮಾಡ್ಕೋಬೇಕು, ನಮಗಾಗ್ತಿರುವಂತಹ ನೆಗೆಟಿವ್ ಎಫೆಕ್ಟಿಂದ ಕಮ್ಮಿ ಆಗಬೇಕಾದ್ರೆ ಅಂದಾಗ, ಭಗವಂತ ವಿಶ್ವೇಶ್ವರ, ಇಡೀ ವಿಶ್ವಕ್ಕೆ ತಂದೆ ಯಾರು? ಶಿವ ಒಬ್ಬನೇ. ಅಮೇರಿಕದ ಡೊನಾಲ್ಡ್ ಟ್ರಂಪ್ ಹೇಳ್ಬೋದು, ನಾನು ಇಡೀ ವಿಶ್ವಕ್ಕೆ ದೊಡ್ಡಣ್ಣ. ಎಲ್ಲರೂ ಕೇಳ್ತಾರಾ? ಕೇಳ್ತಾ ಇಲ್ಲ ಈಗ ಅಲ್ವಾ? ಓಂ ವಿಶ್ವೇಶ್ವರಾಯ ನಮಃ ಅನ್ನುವಂಥ ಮಂತ್ರವನ್ನು ಜಪ ಮಾಡಿ ಶಿವನಿಗೆ ಗಂಗಾಜಲ ಅಭಿಷೇಕ ಮಾಡಿಸಿ ನಿಮಗೆ ಈ ವಾರ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯ ಗುರುಜಿ ಏನು ಹೇಳ್ತಾರೆ ಅಂತೇಳಿ. ರಾಶಿಚಕ್ರದಲ್ಲಿ 2ನೇ ರಾಶಿಯೇ ವೃಷಭ ರಾಶಿ. ಯಾರು ವೃಷಭ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 22ನೇ ತಾರೀಕು ಡಿಸೆಂಬರಿಂದ 28 ಡಿಸೆಂಬರ್ 2025 ವಾರ ಭವಿಷ್ಯ ಕಾರ್ಯಕ್ರಮ. ವೃಷಭ ರಾಶಿ ಜಾತಕರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರ ಅಷ್ಟಮ ದುಸ್ಥಾನ ಅಂತೀವಿ. ಶುಕ್ರ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಿದ್ದಾನೆ. ನಿಮ್ಮ ಜನ್ಮ ರಾಶಿಗೆ ಬುಧ 7ನೇ ಮನೆ ಸಂಚಾರ ಆಗ್ತಿದ್ದಾನೆ. ವಿವಾಹ ಜೀವನದಲ್ಲಿ ಅನುಮಾನ ಒಳ್ಳೇದಲ್ಲ. ಅಂದ್ರೆ ಶುಕ್ರ 8ನೇ ಮೇಲೆ ಹೋದಾಗ ದುಸ್ಥಾನ ಆಗಿದ್ರು ಕೂಡ ಸಡನ್ ಆಗಿ ಹಣ ಬರುವಂಥದ್ದು ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಆದರೆ ನಿಮಗೆ ಧನ ಲಾಭ ಆಗುವಂಥದ್ದು. ನಿಮಗೇನಕ್ಕಾದರೂ ಆಯುಷ್ಗೆ ತೊಂದರೆಗಳಿದ್ರೆ ಆಯುಷ್ಯ ವೃದ್ಧಿ ಆಗುವಂಥದ್ದು. ಕೆಲವರಿಗೆ ಒಂದೊಂದು ರೀತಿಯಲ್ಲಿ ವರನಿಂದ ದುಡ್ಡು ಬರುವಂಥದ್ದು, ವಧುವಿಂದ ದುಡ್ಡು ಬರುವಂಥದ್ದು. ವಿವಾಹ ಆಗೋ ಟೈಮ್ ಇದ್ರೆ ಅನ್ಎಕ್ಸ್ಪೆಕ್ಟೆಡ್ ಗೈನ್ ಸಡನ್ನಾಗಿ ಆಗುವಂಥದ್ದು. ಗುಪ್ತಾಂಗಗಳಲ್ಲಿ ಏನೋ ತೊಂದರೆಗಳಿದ್ರೆ ಆ ರೋಗಗಳಿಂದ ಮುಕ್ತಿಯನ್ನು ಹೊಂದುವಂಥದ್ದು. ಈ ಥರ ಶುಭ ಯೋಗಗಳು ವೃಷಭ ರಾಶಿ ಜಾತಕರಿಗೆ ಈ ವಾರ ಉಂಟಾಗುತ್ತೆ. ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ನಿಮಗೆ ವ್ಯಾಪಾರದಲ್ಲಿ ನಷ್ಟ ಆಗುವಂಥದ್ದು, ಮಕ್ಕಳ ಜೊತೆ ವಿವಾದ ಉಂಟಾಗುವಂಥದ್ದು, ಹೊಟ್ಟೆ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ
ನಿಮಗೆ ಬಹಳ ಗೌರವ, ಸಂತೋಷ ಅನ್ನೋದು ಹುಕ್ಕುತ್ತೆ, ಲಾಭ ಆಗುತ್ತೆ, ಸ್ನೇಹಿತರು ಭೇಟಿಯಾಗ್ಬೋದು. ಇನ್ನು ಕೆಲವರಿಗೆ ವಿವಾಹ ಯೋಗ, ಇನ್ನು ಕೆಲವರಿಗೆ ವಿವಾಹದಿಂದ ಭಾಗ್ಯ ಉಂಟಾಗುತ್ತೆ. ವಿವಾಹದಿಂದ ಭಾಗ್ಯ ಅಂದ್ರೆ ಏನು? ಸಂಪತ್ತು, ಯಾವ ರೀತಿನಾದ್ರೂ ಅದೃಷ್ಟ ಆಗಿರ್ಬೋದು. ಒಡವೆ ಬಂದ್ರೂ ಕೂಡ ಭಾಗ್ಯನೇ. ನೀವೆಲ್ಲ ಶೇರಲ್ಲಿ ಹಣ ಹೂಡಿಕೆ ಮಾಡಿರ್ತೀರಿ, ಅಲ್ಲಿ ಜಾಸ್ತಿ ಲಾಭ ಆದ್ರೂ ಅದು ಹಣನೇ. ಏನೇ ಒಂದು ಭಾಗ್ಯ ಅನ್ನೋದು ಉಂಟಾಗುತ್ತೆ ವಿವಾಹದಿಂದ. ಆಗ ವೃಷಭ ರಾಶಿ ಜಾತಕರು ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗಬೇಕು, ನಿಮಗೆ ಒಳ್ಳೇದಾಗಬೇಕು ಅಂದ್ರೆ ನೀವೇನು ಮಾಡಬೇಕು? ವೃಷಭ ರಾಶಿ ಜಾತಕರು ಅಂದಾಗ ಓಂ ಶಿವಾಯ ನಮಃ ಪಂಚಾಕ್ಷರಿ ಮಂತ್ರ ಅಥವಾ ಓಂ ನಮಃ ಶಿವಾಯ ಅನ್ನೋಂಥ ಮಂತ್ರವನ್ನು ಜಪ ಮಾಡಬೇಕು. ಆಮೇಲೆ ನೀವೇನು ಪ್ರಾರ್ಥನೆ ಮಾಡ್ತೀರಿ ಅನ್ನೋಂಥ ಮಂತ್ರ ಹೇಳಿದೆ. ಶಿವನಿಗೆ ಏನು ಅಭಿಷೇಕ ಮಾಡಬೇಕು ಅಂದರೆ ಪಂಚಾಮೃತಾಭಿಷೇಕವನ್ನು ಮಾಡಿಸ್ಬೇಕು. ಸಾಧ್ಯ ಆದರೆ ನಿಮ್ಮ ಮನೆಯಲ್ಲಿ ಯಾವುದು ವಾರ ಮಾಡ್ತೀರಿ, ಹೆಸರು ಕಾಳನ್ನ ಮನೆಯಲ್ಲಿಟ್ಟು, ಮನೆ ದೇವಸ್ಥಾನ ಅಂತ ದೇವ್ರ ಮನೇಲಿ ಒಂದು ದೇವ್ರ ಮನೆ ಮಾಡ್ಕೊಂಡಿರ್ತೀರಿ, ಅಲ್ಲಿಟ್ಟು ಮರುದಿನ ದೇವಸ್ಥಾನಕ್ಕೆ ಪುರೋಹಿತರಿಗೆ ತಾಂಬೂಲ ಸಮೇತ ಆ ಹೆಸರು ನಿಮ್ಗೆ ಶಕ್ತಿ ಅನುಸಾರ ಹೆಸರು ಕಾಳನ್ನ ದಾನ ಮಾಡಬೇಕು. ಇದೆಲ್ಲ ಮಾಡಿದ್ರೆ ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಿ ನಮ್ಮ ಭವಿಷ್ಯ ಗುರುಜಿ ಏನು ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ 3ನೇ ರಾಶಿಗೆ ಮಿಥುನ ರಾಶಿ. ಮಿಥುನ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 22ನೇ ತಾರೀಕು ಅಕ್ಟೋಬರ್ 2025ರಿಂದ 22 ಡಿಸೆಂಬರ್ 2025ರಿಂದ 22/12/2025ರಿಂದ 28/12/2025ರ ವಾರ ಭವಿಷ್ಯ ಕಾರ್ಯಕ್ರಮ ಡಿಸೆಂಬರ್. ಹಾಗಾದ್ರೆ ಮಿಥುನ ರಾಶಿ ಜಾತಕರಿಗೆ ಯಾವ ರೀತಿ ಫಲಾನುಫಲ ಉಂಟಾಗತ್ತೆ? ನಿಮಗೆ ಸಪ್ತಮದಲ್ಲಿ 4 ಗ್ರಹಗಳು ಸಂಚಾರ ಆಗ್ತವೆ ಮಿಥುನ ರಾಶಿಯವರಿಗೆ. ಯಾರ್ಯಾರು? ಸೂರ್ಯ, ಶುಕ್ರ ಮತ್ತು ಮಂಗಳ ಗ್ರಹ. ಮಿಥುನ ರಾಶಿಯವರಿಗೆ ಸೂರ್ಯ ತೃತೀಯಾಧಿಪತಿ ಸಪ್ತಮದಲ್ಲಿ, ಮಂಗಳ ಗ್ರಹ 6ನೇ ಮನೆ ಅಧಿಪತಿ ಸಪ್ತಮದಲ್ಲಿ. ವಿವಾಹದ ವಿಚಾರದಲ್ಲಿ ವಿವಾಹ ಆಗೋಗ್ಬಿಟ್ಟಿದೆ ನಿಮಗೆ, ಪತಿ ಪತ್ನಿಯಲ್ಲಿ ವೈಷಮ್ಯ, ಕಲಹ, ಸಪರೇಷನ್ ಆಗುವಂಥದ್ದು, ಟೆನ್ಷನ್ ಜಾಸ್ತಿ ಆಗುವಂಥದ್ದು, ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತೊಂದರೆಯನ್ನು ಅನುಭವಿಸುವ ಸಾಧ್ಯತೆ. ಅದಕ್ಕೆ ಅಂತೀವಿ ಸ್ಪೌಸ್ ಅಂತೀವಿ ಇಂಗ್ಲಿಷಲ್ಲಿ. ಪುರುಷ ಜಾತಕರಾಗಿದ್ರೆ ಪತ್ನಿ ಜೊತೆಗೆ ಕಲಹ, ಸ್ತ್ರೀ ಜಾತಕರಾಗಿದ್ರೆ ಪತಿಯ ಜೊತೆ ಏನಾದರೂ ಒಂದು. ಕೆಲವರಿಗೆ ಜಾತಕ ತುಂಬ ಚೆನ್ನಾಗಿರುತ್ತೆ, ಚಿಕ್ಕ ಪುಟ್ಟ ಡಿಫ್ರೆನ್ಸ್ ಆದರೂ ಬರುವ ಸಾಧ್ಯತೆಗಳಿರುತ್ತೆ. ಅಥವಾ ಬಿಸ್ನೆಸ್ ಪಾರ್ಟ್ನರ್ಶಿಪ್ಪಲ್ಲಿ ತೊಂದರೆಗಳಾಗ್ಬೋದು. ಇದು ಮಾರಕ ಸ್ಥಾನ ಆಗಿರೋದ್ರಿಂದ ಆಯುಷ್ಯಗೂ ಕೂಡ ಕಂಟಕ ಇರುತ್ತೆ, ಎಚ್ಚರ. ನಿಮ್ಮ ಮನೋಕಾಮನೆಗಳು ಉಲ್ಲಾಸ ಪಡೆಯಲು ತೊಂದರೆಗಳು ಕೂಡ ಆಗುವ ಸಾಧ್ಯತೆ ಇದೆ. ಧೈರ್ಯದಿಂದ ಕಲಹವನ್ನ ಇಲ್ಲ ಅಂದ್ರೆ ನಾನು ಜೀವನ ಮಾಡ್ತೀನಿ ಅಂತೇಳಿ ಸಂಸಾರ ಜೀವನವನ್ನು ಯಾರು ಕೂಡ ಕೆಡಿಸ್ಕೋಬಾರ್ದು ಅನ್ನುವಂತಹ ಪಾಠ ನೀವು ಕಲಿಬೇಕು. ಈಗ ಮಿಥುನ ರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಟೈಮ್ ಚೆನ್ನಾಗಿರುತ್ತೆ, ಎಷ್ಟು ದಿನ ಚೆನ್ನಾಗಿರಲ್ಲ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 5 ದಿನ ಸ್ವಲ್ಪ ಆತಂಕ. ಈಗ ಹೆಂಗು ಚಳಿಗಾಲ ಬೇರೆ, ಜೀರ್ಣ ಸರಿಯಾಗಿ ಆಗಲಿಲ್ಲ ಅಂದರೆ ಅಜೀರ್ಣ ಆಗುವಂಥದ್ದು, ಏನೋ ಹೆಲ್ತ್ ಸರಿ ಇಲ್ವೇನೋ ಒಂಥರ ಅನಾರೋಗ್ಯ. ಇನ್ನು ಕೋಪ ಬಂದಾಗ ನಾವೇನು ಮಾಡ್ತೀವಿ? ಕಲಹ ಮಾಡ್ಕೊತೀವಿ, ಜಗಳ ಮಾಡ್ಕೊತೀವಿ. ಅವಾಗೇನಾಗುತ್ತೆ? ಸಂಬಂಧಗಳು ಹಾಳಾಗುತ್ತೆ, ಒಳ್ಳೊಳ್ಳೆ ಡಿಸಿಷನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಕೋಪ ಮಾಡ್ಕೋಬೇಡಿ, ಶಾಂತಿಯಾಗಿರೋಕ್ಕೆ ಪ್ರಯತ್ನ ಮಾಡಿ.
ಇನ್ನು ಕೆಲವರಿಗೆ ಎದೆನೋವು ಬರ್ಬೋದು. ಇನ್ನು ಕೆಲವರಿಗೆ ಮಕ್ಕಳ ಜೊತೆ ವಿವಾದ ಉಂಟಾಗುವ ಸಾಧ್ಯತೆ. ಇನ್ನು ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ನಿಮಗೆ ಎಲ್ಲ ರೀತಿಯ ಅನುಕೂಲ ಆಗುತ್ತೆ. ಸಂತೋಷ ಅನ್ನೋದು ಉಕ್ಕುತ್ತೆ. ಸಂತೋಷ ಅನ್ನೋದು ಉಕ್ಕುತ್ತೆ. ಧೈರ್ಯ ಹೆಚ್ಚಾಗುತ್ತೆ. ಹೇಗೆ ಹೊಸ ಮನೆಗೆ ಹೋದಾಗ ಹಾಲು ಹೇಗೆ ಉಕ್ಕಿಸ್ತೀರೋ ಹಾಗೆ ಸಂತೋಷ ಅನ್ನೋದು ನಿಮಗೆ ತುಂಬಿ ತುಳುಕುತ್ತೆ. ಧೈರ್ಯ ಹೆಚ್ಚಾಗುತ್ತೆ. ಗೌರವಗಳು ಕೂಡ ಪ್ರಾಪ್ತಿಯಾಗುತ್ತೆ. ವಾರದ ಕೊನೆ 2 ದಿನ. ಹಾಗಾದ್ರೆ ಮಿಥುನ ರಾಶಿ ಜಾತಕರು ಏನು ಪರಿಹಾರವನ್ನ ಮಾಡ್ಕೋಬೇಕು? ಭಗವಂತ ಕಣ್ಣಿಗೆ ಕಾಣಿಸ್ತಾನಾ? ಇಲ್ಲ. ಕಣ್ಣಿಗೆ ಕಾಣದೇ ಇರುವಂತಹ ಭಗವಂತ ನೋಡ ಉಸಿರಾಡ್ತಾ ಇದ್ದೀವಿ, ನಮಗೆ ಕಾಣಿಸಲ್ಲ, ನಾವು ಅನುಭವಿಸ್ತಾ ಇದ್ದೀವಿ. ಹಾಗೆ ಪರಮಾತ್ಮನನ್ನ ಸರ್ವಶಕ್ತಿವಂತ ಪರಮಾತ್ಮ ಅವ್ಯಕ್ತ. ಅದಕ್ಕೆ ಓಂ ಅವ್ಯಕ್ತಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ನೀವು ಜೇನುತುಪ್ಪದಿಂದ ಅಭಿಷೇಕ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಈಗ ಮೇಷ, ವೃಷಭ, ಮಿಥುನ ಆಯಿತು. ಇನ್ನು ಕಾಯ್ತಾ ಇರೋದು ರಾಶಿ ಚಕ್ರದಲ್ಲಿ 4ನೇ ರಾಶಿ. ರಾಶಿ ಚಕ್ರದಲ್ಲಿ ಎಷ್ಟನೇ ರಾಶಿ? 4ನೇ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಅಂದರೆ 22ನೇ ತಾರೀಕಿಂದ 28 ಡಿಸೆಂಬರ್ ಹೇಗಿದೆ ಕರ್ಕಾಟಕ ರಾಶಿಯವರಿಗೆ ಅನ್ನುವಂತಹ ವಿಚಾರವನ್ನು ತಿಳಿಸ್ತೀನಿ. ಕಟಕ ರಾಶಿ ಜಾತಕರಿಗೆ ಈ ವಾರ ಬಹಳ ಉತ್ತಮವಾಗಿದೆ. ಶತ್ರುಗಳ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂತೀರಿ. ಯಾವ್ದಾದ್ರು ಸಾಲಗಳಿದ್ರೆ ಸಾಲ ಬಾಧೆಯಿಂದ ಮುಕ್ತಿ ಹೊಂದೋದಕ್ಕೆ ಅನುಕೂಲತೆಗಳು, ರಸ್ತೆ ಅನ್ನೋದು ನಿಮಗೆ ಗ್ರಹಗತಿಗಳು ತೋರಿಸುತ್ತಾರೆ. ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ತುಂಬ ಚೆನ್ನಾಗಿದೆ. ತಾವು ಮಾಡ್ತಿರುವಂಥ ವೃತ್ತಿಯಲ್ಲಿ ಲಾಭ ಆಗುತ್ತೆ. ಪ್ರಮೋಷನ್ ಕೂಡ ಸಿಗುವ ಸಾಧ್ಯತೆ ಇದೆ. ಬಹಳ ಮುಖ್ಯವಾಗಿ ಹೊರಗಡೆ ಸಂತೋಷ, ಹೊರಗಡೆ ಕಣ್ಣಿಂದ ನೋಡಿದ ತಕ್ಷಣ ಓಹೋ ಎಷ್ಟೆಷ್ಟು ಚೆನ್ನಾಗಿದೆಯಪ್ಪ ಪ್ರಕೃತಿ ಅಂತ ನಾವು ನೋಡ್ತೀವಿ. ಅದು ಮುಖ್ಯ ಅಲ್ಲ. ಒಳ್ಳೆ ಬಿಲ್ಡಿಂಗಲ್ಲಿ ಹೋಗಿ ನಾವು ಇರ್ತೀವಿ, ಒಳ್ಳೆ ರೆಸ್ಟೋರೆಂಟ್ಗೆ ಹೋಗ್ತೀವಿ, ಅದು ಮುಖ್ಯ ಅಲ್ಲ. ನಿಮ್ಮ ಮಾನಸಿಕವಾಗಿ ಸಂತೋಷ ಎಷ್ಟು ಮುಖ್ಯ. ನೀವು ಮಾನಸಿಕವಾಗಿ ಸಂತೋಷವಾಗಿರ್ತೀರಿ. ಅನ್ನಹಿ ಪೂರ್ಣ ಬ್ರಹ್ಮ, ರುಚಿ ರುಚಿಯಾದಂಥ ಆಹಾರವನ್ನು ಸೇವನೆ ಮಾಡ್ತೀರಿ, ಉತ್ತಮವಾದ ಆಹಾರವನ್ನು ಸೇವನೆ ಮಾಡ್ತೀರಿ, ಉತ್ತಮವಾದ ವಸ್ತ್ರಗಳನ್ನು ನೀವು ಪಡಿತೀರಿ. ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಅಜೀರ್ಣ ಆಗ್ಬೋದು. ಪೈಲ್ಸಿಂದ ಯಾರು ಬಳಲ್ತಾ ಇದ್ದೀರಿ, ಗ್ಯಾಸ್ಟ್ರಿಕ್ಕು ಅಂಥವ್ರು ಬಹಳ ಎಚ್ಚರಿಕೆಯನ್ನು ವಹಿಸಿ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಉದ್ವೇಗ ಬೇಡ. ಖರ್ಚುಗಳು ಕೂಡ ಜಾಸ್ತಿ ಆಗುವ ಸಾಧ್ಯತೆಗಳಿದೆ ವಾರದ ಕೊನೆ 4 ದಿನಗಳು. ಹಾಗಾದರೆ ಕರ್ಕಾಟಕ ರಾಶಿ ಜಾತಕರು ಏನು ಪರಿಹಾರವನ್ನು ಮಾಡಬೇಕು? ನಿಮಗೆ ಗ್ರಹಗಳಿಂದ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರ್ದು ಅಂದರೆ ಅನ್ನುವಂತಹ ವಿಚಾರವನ್ನೀಗ ನಾನೀಗ ತಿಳಿಸ್ತೀನಿ. ಓಂ ಸದ್ಗುರುವೇ ನಮಃ. ಗುರುಗಳ ಗುರು ಸದ್ಗುರು, ಪರಮ ಗುರು. ಪರಮ ಗುರು ಅಂದರೆ ಪರಮ ಅಂದರೆ ಶ್ರೇಷ್ಠ. ಪಂ ಗುರು, ಪಂ ಪರಮಾತ್ಮನೇ ನಮಃ ಅಂತೀವಿ. ನಮ್ಮೆಲ್ಲ ಆತ್ಮಗಳ ತಂದೆ ಪರಮಾತ್ಮ. ಅದಕ್ಕೆ ಮಂತ್ರ ನೀವು ಓಂ ಸದ್ಗುರುವೇ ನಮಃ ಅಂತೇಳಿ ಶಿವನಿಗೆ ಹಸುವಿನ ಹಾಲಿನಿಂದ ಕ್ಷೀರಾಭಿಷೇಕವನ್ನು ಮಾಡಿ. ಆಗ ನಿಮಗೆ ಇನ್ನೂ ಉತ್ತಮವಾದ ಫಲಪ್ರಾಪ್ತಿಯಾಗುತ್ತೆ. ಸ್ತ್ರೀಯರಿಗೆ ಗೌರವಿಸಿ. ಸ್ತ್ರೀ ಅನ್ನುವಂತಹ ಯಾರೇ ಆಗಿರ್ಬೋದು, ಹಣವನ್ನು ಗೌರವಿಸಿ, ಪ್ರೀತಿಸಿ, ಅವು ನಿಮ್ಗೆ ಒಳ್ಳೆಯದಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ? ಈಗ ಮೇಷ, ವೃಷಭ, ಮಿಥುನ, ಕಟಕ ಆಯಿತು. ಇನ್ನು ರಾಶಿ ಚಕ್ರದಲ್ಲಿ 5ನೇ ರಾಶಿ ಸಿಂಹ ರಾಶಿ. ಸಿಂಹ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ.
ಸಿಂಹ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಎಷ್ಟನೇ ತಾರೀಕಿಂದ ವಾರ ಭವಿಷ್ಯ ಹೇಳ್ತಾ ಇದ್ದೀನಿ, ಮೊದಲಿಂದ ನೋಡ್ತಾ ಇಲ್ಲದೆ ಇದ್ರೆ ನೀವು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಈಗ ಯಾಕಂದ್ರೆ ಕೆಲವರು ಹಿಂಗೆ ಮುಂದಕ್ಕೆ ಹೋಗ್ಬಿಡ್ತೀರಾ ವಿಡಿಯೋ ನೋಡೋಕ್ಕೆ. 22ನೇ ತಾರೀಕು ಡಿಸೆಂಬರ್ 2025ರಿಂದ 28 ಡಿಸೆಂಬರ್ 2025ರ ಸಿಂಹ ರಾಶಿ ಭವಿಷ್ಯ. ನಿಮ್ದು ಮೈಂಡ್ ಹೆಂಗಿರುತ್ತೆ ಈ ವಾರ? ಕ್ರಿಯೇಟಿವ್ ಮೈಂಡ್. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಆಸಕ್ತಿ, ಮಕ್ಕಳ ಜೊತೆ ಓಡಾಟ, ಮಕ್ಕಳ ಮೇಲೆ ವ್ಯಾಮೋಹ ಅಂತೀವಿ. ಪ್ರೀತಿ ಇರಬೇಕು, ಮೋಹ ಇರೋದು ಒಳ್ಳೆಯದಲ್ಲ. ಅರಿಷಡ್ ವರ್ಗಗಳಲ್ಲಿ ಮೋಹ ಕೂಡ ಒಂದು. ಅತಿಯಾದ ಮೋಹ ನಿಮಗೆ ತೊಂದರೆಯನ್ನು ಉಂಟಾಗ್ಬೋದು. ಇಲ್ಲ ಅಂದರೆ ಇದು ನಿಮ್ಮ ಅಕ್ಯುಮುಲೇಟೆಡ್ ಕರ್ಮ ಅಂತೀವಿ. ನೀವು ಯಾವಾಗ ಕುಲದೇವರನ್ನು ಪ್ರಾರ್ಥನೆ ಮಾಡ್ತೀರಿ, ನಿಮ್ಮೆಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗುವಂತಹ ವಾರ ಸಿಂಹರಾಶಿ ಜಾತಕರಿಗೆ. ಎಲ್ಲಾದರೂ ಹಣ ಹೂಡಿಕೆ ಮಾಡಿರ್ತೀರಿ, ಅಲ್ಲಿ ಹಣ ಮಾಡ್ಕೊಳ್ಳುವಂಥದ್ದು, ಜೂಜಾಟ, ಕೆಲವರು ಕ್ಯಾಸಿನೋ, ಲಾಟ್ರಿ, ಸಡನ್ನಾಗಿ ಟ್ರೇಡಿಂಗು, ಇವೆಲ್ಲ ಮೊಬೈಲಲ್ಲೆಲ್ಲ ಏನೋ ಗೇಮಿಂಗು, ಇದರೆಲ್ಲ ಏನು ಮಾಡ್ಬಿಡ್ತೀರ, ದುಡ್ಡು ಮಾಡುವಂತಹ ಯೋಗ ಉಂಟಾಗ್ಬಿಡುತ್ತೆ ಸಿಂಹರಾಶಿ ಜಾತಕರಿಗೆ. ಭೂಮಿ ಮೇಲೆ ಆಸಕ್ತಿ, ನೀವು ಓದಿರುವಂತಹ ವಿದ್ಯೆಯಿಂದ ಧನ ಪ್ರಾಪ್ತಿ. ಸೂರ್ಯ ನೋಡಿ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಿದ್ದಾನೆ. ಇವಾಗ ನಿಮಗೆ ಕೆಲಸ ಸಿಗ್ಬೇಕು ಅಂದ್ರೆ ಎಲ್ಲಿ ನೀವು ಟ್ರೈ ಮಾಡಬೇಕು? ಈ ವಾರ ಏನಾದ್ರು ಕೆಲಸ ಟ್ರೈ ಮಾಡ್ತಾ ಇದ್ದೀರಾ, ನಂಗೆ ಜಾಬ್ ಸಿಗಬೇಕು, ಅವಾಗ ಎಲ್ಲಿ ನೀವು ಓದಿರುವಂತಹ ವಿದ್ಯೆ ಸರ್ಟಿಫಿಕೇಟ್ ಇಂದ ಉದ್ಯೋಗಕ್ಕೆ ಪ್ರಯತ್ನ ಪಡಬೇಕು. ನೀವು ಮಾಡುವಂಥ ಉದ್ಯೋಗ ಹೆಂಗಿರುತ್ತೆ? ತುಂಬ ಬುದ್ಧಿ ಉಪಯೋಗಿಸಿ ಕೆಲಸ ಮಾಡುವಂತಹ ಕೆಲಸ ಸಿಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಸಿಂಹರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಈ ವಾರ 5 ದಿನ ಚೆನ್ನಾಗಿರ್ತೀರ. ಶತ್ರುಗಳನ್ನ ಸೋಲಿಸ್ತೀರಿ. ನಿಮ್ಗೇನಾದ್ರೂ ಒಳಗಡೆ ಕಾಯಿಲೆಗಳಿದ್ರೆ ಅದು ನಿವಾರಣೆ ಆಗುತ್ತೆ. ನಿಮ್ಮ ಗೃಹದಲ್ಲಿ ಶಾಂತಿ, ಮನೇಲಿ ಶಾಂತಿ ಇರುತ್ತೆ. ನಿಮಗೆ ಗೌರವ ಮತ್ತು ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ. ಮತ್ತೆ ವಾರದ ಕೊನೆ 2 ದಿನ ಟೈಮ್ ಚೆನ್ನಾಗಿರಲ್ಲ. ಶನಿವಾರ ಭಾನುವಾರ ಅಪಮಾನ ಆಗುವಂಥದ್ದು, ಅಜೀರ್ಣ ಆಗುವಂಥದ್ದು, ಮೂರ್ಖ ಕೆಲಸಗಳು ನೀವು ಮಾಡುವಂತಹ ಸಾಧ್ಯತೆಗಳಿದೆ ವಾರದ ಕೊನೆ 2 ದಿನ. ಹಾಗಾದ್ರೆ ಸಿಂಹರಾಶಿ ಜಾತಕರಿಗೆ ಪರಿಹಾರ ಏನು? ನೀವೇನು ಪರಿಹಾರ ಮಾಡಿಕೊಂಡಾಗ ನಿಮಗೆ ಶುಭ ಫಲಗಳು ಉಂಟಾಗುತ್ತೆ? ತಾಮ್ರದ ಚೊಂಬಿನಲ್ಲಿ ನೀರು ಹಾಕಿ ಸೂರ್ಯನಿಗೆ ಜಲ ಅರ್ಘ್ಯವನ್ನ ಕೊಡಬೇಕು ಬೆಳಿಗ್ಗೆ ಹೊತ್ತು. ಕುಲದೇವರ ದರ್ಶನವನ್ನ ಮಾಡಬೇಕು. ಶಿವನ ಮಂತ್ರ ಓಂ ಕಾಲ ಕಾಲಾಯ ನಮಃ. ಕಾಲರ ಕಾಲ ಯಾರು? ಈಶ್ವರ. ಕಾಲ ಭೈರವ, ವಿರೂಪಾಕ್ಷ, ಇವರೆಲ್ಲ ಯಾರು? ಶಿವನ ಅಂಶ. ಅದಕ್ಕೆ ಓಂ ಕಾಲ ಕಾಲಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ಅಭಿಷೇಕ ಮಾಡಿಸಿ ಒಳ್ಳೆಯದಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಕನ್ಯಾ ರಾಶಿ ಜಾತಕರಿಗೆ 22 ಡಿಸೆಂಬರ್ 2025ರಿಂದ 28 ಡಿಸೆಂಬರ್ 2025ರ ಕನ್ಯಾ ರಾಶಿ ಭವಿಷ್ಯ. ಕನ್ಯಾ ರಾಶಿಯ ಅಧಿಪತಿಯಾದಂತಹ ಬುಧ 3ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ದ್ವಿತೀಯಾಧಿಪತಿಯಾದಂತಹ ಶುಕ್ರ 4ಥ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ನೀವು ಈ ವಾರದಲ್ಲಿ ಮನೆ ವಿಚಾರದಲ್ಲಿ, ತಾಯಿ ವಿಚಾರದಲ್ಲಿ ಹೆಚ್ಚು ಆಸಕ್ತಿಯನ್ನ ಈ ವಾರ ತೋರಿಸ್ತೀರಾ. ಧನ ಎಲ್ಲಿಂದ ಬರುತ್ತೆ? ತಾಯಿಯ ಆಶೀರ್ವಾದದಿಂದ ನಿಮಗೆ ದುಡ್ಡು ಬರುವಂತ ಯೋಗ, ಅಥವಾ ಮನೆಯಿಂದ, ವಾಹನಗಳಿಂದ. ಮನೆ ಬಾಡಿಗೆ ಕೊಟ್ಟಿರ್ತೀರ, ಬಾಡಿಗೆ ಸರಿಯಾಗಿ ಬರ್ತಿರಲ್ಲ, ಬಾಡಿಗೆ ಬರುತ್ತೆ.
ಕೆಲವರು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳನ್ನ ನಡೆಸ್ತಾ ಇರ್ತೀರ, ಸ್ಕೂಲು, ಕಾಲೇಜು, ಕೆಲವು ಪ್ರೈಮರಿ ಸ್ಕೂಲು, LKG, ಕಿಡ್ಸು, ಚಿಕ್ಕ ಮಕ್ಕಳದು, ಅಂಥವ್ರಿಗೆಲ್ಲ ಸ್ವಲ್ಪ ಸ್ಟೂಡೆಂಟ್ಸ್ ಬಂದಂಗೆಲ್ಲ ದುಡ್ಡು ಬರುವ ಸಾಧ್ಯತೆಗಳಿರುತ್ತೆ. ಪ್ರಾಪರ್ಟಿಯಿಂದ ಲಾಭ, ವೆಹಿಕಲ್ಸ್ ಇದ್ದರೆ ವೆಹಿಕಲ್ಸಿಂದ ಲಾಭ, ಅದರಲ್ಲೂ ENT ಡಾಕ್ಟರ್ಗಳು, ಹೃದಯ ರೋಗ ತಜ್ಞರಿಗೆ ಹೆಚ್ಚು ಧನಲಾಭ ಆಗುತ್ತೆ. ಲಂಗ್ಸ್ ಸ್ಪೆಷಲಿಸ್ಟು, ಹಾರ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್ಗಳಿಗೆ ಅನುಕೂಲ ಆಗುತ್ತೆ. ಯಾರ್ಯಾರು ಬಟ್ಟೆ ವ್ಯಾಪಾರಸ್ಥರಿದ್ದೀರಿ ನಿಮಗೂ ಕೂಡ ಧನಲಾಭ ಆಗುತ್ತೆ ಕನ್ಯಾ ರಾಶಿ ಜಾತಕರಿಗೆ. ಹಾಗಾದ್ರೆ ಕನ್ಯಾ ರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ಸ್ವಲ್ಪ ಮಾನಸಿಕವಾಗಿ ಬೇಸರವಾಗಿರ್ತೀರಿ. ಜೀರ್ಣಶಕ್ತಿಯಲ್ಲಿ ನಿಮಗೆ ತೊಂದರೆ ಆಗುತ್ತೆ ಅಥವಾ ಧನ ನಷ್ಟ ಆಗುವ ಸಾಧ್ಯತೆ, ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ಟರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಹೆಸರುವಾಸಿಯಾಗ್ತೀರಿ, ಖ್ಯಾತಿಯನ್ನು ಪಡಿತೀರಿ. ವ್ಯಾಪಾರದಲ್ಲೂ ಕೂಡ ನಿಮಗೆ ಅಭಿವೃದ್ಧಿ ಆಗುತ್ತೆ, ಪ್ರಮೋಷನ್ ಸಿಗುತ್ತೆ, ರುಚಿಯಾದಂಥ ಆಹಾರ ಪಾನೀಯಗಳನ್ನು ನೀವು ಸ್ವೀಕಾರ ಮಾಡ್ತೀರಿ. ಈ ವಾರ ಕೊನೆ 4 ದಿನ ತುಂಬ ಒಳ್ಳೆಯ ಫಲ ಕನ್ಯಾ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ಕನ್ಯಾ ರಾಶಿ ಜಾತಕರು ಏನು ಪರಿಹಾರವನ್ನು ಮಾಡ್ಕೋಬೇಕು ಅಂದಾಗ, ದೇವರ ದೇವ ಓಂ ಮಹಾದೇವಾಯ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡಿ ರುದ್ರಾಭಿಷೇಕವನ್ನು ಮಾಡಿಸ್ಬೇಕು. ಮಹಾವಿಷ್ಣುವಿನ ದೇವಸ್ಥಾನ ಯಾವುದೇ ಆಗಿರಲಿ, ಲಕ್ಷ್ಮೀ ವೆಂಕಟೇಶ್ವರ, ಲಕ್ಷ್ಮೀ ನರಸಿಂಹ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ಗೋವಿಂದಾಯ, ಯಾವುದಾದ್ರು ಮಂತ್ರ ಹೇಳಿ, ವಿಷ್ಣುವನ್ನು ಕೂಡ ದರ್ಶನವನ್ನು ನೀವು ಮಾಡಬೇಕಾಗತ್ತೆ. ಆಗ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ, ಈಗ 6 ರಾಶಿ ಆಯಿತು: ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ. ಈಗ ರಾಶಿ ಚಕ್ರದಲ್ಲಿ 7ನೇ ರಾಶಿಯೇ ತುಲಾ ರಾಶಿ. ತುಲಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ತುಲಾ ರಾಶಿಯಾಧಿಪತಿಯಾದಂಥ ಶುಕ್ರ ತೃತೀಯ ಭಾವದಲ್ಲಿ ಸಂಚಾರ. ಧೈರ್ಯೇ ವಸತೆ ಲಕ್ಷ್ಮಿ, ಧೈರ್ಯದಿಂದ ದುಡ್ಡನ್ನು ಸಂಪಾದನೆ ಮಾಡ್ತೀರಿ. ಶುಕ್ರ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಿದ್ದಾನೆ. ಜಿಮ್ ನಡೆಸೋರು, ಕಮ್ಯುನಿಕೇಷನ್ ಇಂಡಸ್ಟ್ರಿಗಳಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಿ, ನಿಮ್ಮ ಪರಾಕ್ರಮ ಭಾವ ಅಂತೀವಿ. ನಿಮ್ಮ ಚಿಕ್ಕ ಸಹೋದರ ಸಹೋದರಿಯ ಜೊತೆಗೆ ನೀವು ಅಣ್ಣ ತಂಗಿ, ಅಣ್ಣ ತಮ್ಮ, ಅಕ್ಕ ತಂಗಿ ಈ ಥರ ಒಟ್ಟೊಟ್ಟಿಗೆ ಬಿಸ್ನೆಸ್ ಮಾಡ್ತಾ ಇದ್ರೆ ಧನಲಾಭ ಅತಿ ಹೆಚ್ಚಾಗಿ ಉಂಟಾಗುತ್ತೆ. ನಿಮ್ಮ ಮೆಂಟಲ್ ಪವರ್ ತುಂಬ ಚೆನ್ನಾಗಿರುತ್ತೆ. ಫಿಸಿಕಲ್ ಎನರ್ಜಿ ಅಂದರೆ ಜಿಮ್ ಕಲಿಸೋದು, ಕೆಲವರಿಗೆ ಮೆಡಿಟೇಷನ್ ಕಲಿಸೋದು, ಅಂಥವರೆಲ್ಲ ಬಹಳ ಅನುಕೂಲ ಆಗುತ್ತೆ. ಚಿಕ್ಕ ಚಿಕ್ಕ ಪ್ರಯಾಣಗಳನ್ನು ಮಾಡಿಸುವಂಥವರಿಗೆ, ಟ್ರಾವೆಲ್ ಮಾಡಿಸಿದ್ರೆ ಕರ್ನಾಟಕದಲ್ಲೇ ಟೂರ್ ಮಾಡೋದು, ಜನಗಳನ್ನ ಕರ್ಕೊಂಡು ಹೋಗೋದು, ಅದರೆಲ್ಲ ಲಾಭ ಉಂಟಾಗುತ್ತೆ. ನಿಮ್ಮ ನೆರೆಹೊರೆ ಬಹಳ ಉತ್ತಮವಾಗಿರುತ್ತೆ. ಸ್ಪೋರ್ಟ್ಸಲ್ಲೂ ಕೂಡ ನೀವು ಸಕ್ಸಸ್ ಆಗ್ತೀರಿ ತುಲಾ ರಾಶಿ ಜಾತಕರು. ಹಾಗಾದ್ರೆ ತುಲಾ ರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಎಚ್ಚರ. ಯಾಕೆಂದ್ರೆ ಏನೋ ಒಂಥರ ಭಯ ಪಡಬೇಡಿ. ಭಯಮೇವಸ್ತಿ ಶತ್ರು, ಒಳಗಡೆಯಿಂದ ಪವರ್ಫುಲ್ ಆಗಬೇಕು. ನಾವು ಭಾರತದಲ್ಲಿ ಜನಿಸಿದೀವಿ ಅಂದರೆ ಬರೀ ಹೊರಗಡೆಯಿಂದ ಶಕ್ತಿಶಾಲಿಯಾಗಿ ಜಿಮ್ ಮಾಡೋದು ಒಂದೇ ಅಲ್ಲ, ಮೆಂಟಲ್ ಪವರ್ ಕೂಡ ಇಂಪಾರ್ಟೆಂಟ್. ಧನ ನಷ್ಟ ಆಗುವ ಸಾಧ್ಯತೆ, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆದಾಗ ಮನಸ್ಸಿಗೆ ಕೆಲವರಿಗೆ ತುಂಬ ತೊಂದರೆ ಆಗ್ಬೋದು. ವಾಹನಗಳಿಂದ ತೊಂದರೆ ಆಗುವಂಥದ್ದು, ಇಲ್ಲ ಮಕ್ಕಳಿಗೆ ಅನಾರೋಗ್ಯ ಆಗ್ಬಿಟ್ರೆ ನಮ್ಗೆ ತಡ್ಕೊಳಕ್ಕಾಗಲ್ಲಪ್ಪ ಅಂತಾರೆ ಕೆಲವರು. ಹಾಗೆ ಆದರೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಶತ್ರುಗಳನ್ನು ಸೋಲಿಸ್ತೀರಿ. ನಿಮ್ಮ ಗೃಹದಲ್ಲಿ ಸಂತೋಷ, ಶಾಂತಿ ನೆಲೆಸುತ್ತೆ, ಒಳ್ಳೆಯದಾಗುತ್ತೆ. ಈ ವಾರದ ಕೊನೆ 2 ದಿನ ತುಲಾ ರಾಶಿ ಜಾತಕರಿಗೆ. ಹಾಗಾದ್ರೆ ತುಲಾ ರಾಶಿ ಜಾತಕರು ಏನು ಮಾಡ್ತೀರಾ, ಯಾವ ಮಂತ್ರವನ್ನು ಜಪ ಮಾಡ್ತೀರಾ ಅಂದರೆ, ಭಗವಂತ ಸದಾ ಶಾಶ್ವತ ಅಲ್ವಾ,
ಓಂ ಶಾಶ್ವತಾಯ ನಮಃ. ಯಾರಿಗೆ ಕೇಳಿ ದೇವರಿದಾನಾ ಅಂದ ತಕ್ಷಣ ಆಸ್ತಿಕರೆಲ್ಲರೂ ಕೂಡ ದೇವರಿದ್ದಾನೆ ಅಂತೀವಿ. ನಾಸ್ತಿಕರು ನಂಬಲ್ಲ. ಆದರೂ ಕೂಡ ಒಳ ಮನಸ್ಸಿಂದ ಅವ್ರಿಗೂ ಕೂಡ ಗೊತ್ತಿರುತ್ತೆ. ಓಂ ಶಾಶ್ವತಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ ನಿಮಗೆ ಗ್ರಹಗಳಿಂದ ಉಂಟಾಗಿರುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 8ನೇ ರಾಶಿಯೇ ವೃಶ್ಚಿಕ ರಾಶಿ. ಯಾರ ವೃಶ್ಚಿಕ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 22ನೇ ತಾರೀಕಿಂದ 28 ಡಿಸೆಂಬರ್ 2025 ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅಂದಾಗ, ನೆರೆಹೊರೆ ಅಥವಾ ಬಂಧುಗಳ ಜೊತೆ ಕಲಹವನ್ನು ಇಟ್ಕೋಬೇಡಿ. ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಕಮ್ಮಿ ಆಗ್ಬೋದು. ಸ್ನೇಹಿತರ ಜೊತೆ ಕಲಹವನ್ನು ಇಟ್ಕೋಬೇಡಿ. ಮಾನಸಿಕವಾಗಿ ಟೆನ್ಷನನ್ನು ತಗೋಬೇಡಿ. ದ್ವಿತೀಯ ಭಾವದಲ್ಲಿ 4 ಗ್ರಹಗಳು ಚಂದ್ರನೂ ಸೇರಿಸಿದ್ರೆ ಈ ವಾರ ಸಂಚಾರ ಆಗ್ತಿರೋದ್ರಿಂದ ಒಟ್ಟು ಕುಟುಂಬದಲ್ಲಿ ಪ್ರಯಾಣಗಳು, ಕುಟುಂಬದ ಜೊತೆ ಕೆಲವ್ರ ಜೊತೆಗೆ ಹೊಂದಾಣಿಕೆ ಆಗುತ್ತೆ, ಕೆಲವ್ರ ಜೊತೆಗೆ ಹೊಂದಾಣಿಕೆ ಆಗಲ್ಲ. ವೃಶ್ಚಿಕ ರಾಶಿ ಜಾತಕರಿಗೆ ದುಡ್ಡು ಬರುತ್ತಾ? ನೀವು ಮಾತನಾಡುವ ಮಾತಿನಿಂದ ಹಣ ಬರುತ್ತೆ. ಭಾಷಣಗಾರರಿಗೆ, ಮುಖಕ್ಕೆ ಸಂಬಂಧಪಟ್ಟಂತ ಡಾಕ್ಟರ್ಗಳು, ಮೂಗನ್ನ ಸರ್ಜರಿ ಮಾಡ್ತಾರೆ, ಮುಖ ಚೆನ್ನಾಗಿ ಕಾಣೋ ಥರ ಇವೆಲ್ಲ ನೋಡ್ತಿರಲ್ಲ ಕೆಲವೆಲ್ಲ ಫಿಲಮ್ ಆ್ಯಕ್ಟರ್ಸ್ಗಳು, ಕಣ್ಣಿಗೆ ಸಂಬಂಧಪಟ್ಟಂಥ ಡಾಕ್ಟರ್ಗಳು, ಇವರೆಲ್ಲರಿಗೂ ಕೂಡ ಟೈಮ್ ತುಂಬ ಚೆನ್ನಾಗಿದೆ. ಹಾಗಾದರೆ ವೃಶ್ಚಿಕ ರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ನಿಮಗೆ ಸ್ನೇಹಿತರಿಂದ ಸಹಾಯ ಆಗುತ್ತೆ, ಹೆಸರುವಾಸಿ ಆಗ್ತೀರಿ, ಧನಲಾಭ ಆಗುತ್ತೆ, ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ, ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ, ಮಾನಸಿಕವಾಗಿ ನೆಮ್ಮದಿಯಾಗಿರ್ತೀರಿ, ಜಯ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ವಾರದ ಕೊನೆ 4 ದಿನ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ಟರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಎದೆಯಲ್ಲಿ ತೊಂದರೆ ಆಗುವಂಥದ್ದು, ಧನ ನಷ್ಟ ಆಗುವಂಥದ್ದು, ವಾಹನಗಳಿಂದ ಏನಾದರೂ ಒಂದು ತೊಂದರೆ ಆಗುವ ಸಾಧ್ಯತೆಗಳಿದೆ ವೃಶ್ಚಿಕ ರಾಶಿ ಜಾತಕರಿಗೆ. ಆಗ ವೃಶ್ಚಿಕ ರಾಶಿ ಜಾತಕರು ಓಂ ವೀರಭದ್ರಾಯ ನಮಃ, ವೀರಭದ್ರ ಸ್ವಾಮಿಗೆ ದರ್ಶನ ಮಾಡಿ, ವಿಭೂತಿಯಿಂದ ವೀರಭದ್ರ ಸ್ವಾಮಿಯ ಪೂಜೆ ಮಾಡಿ, ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯ ಹೇಗಿದೆ ಅಂತ. ರಾಶಿ ಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಧನಸ್ಸು ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನಿಮ್ಮ ಜನ್ಮ ರಾಶಿಯಲ್ಲೇ ಶುಕ್ರ ಸಂಚಾರ, ನಿಮ್ಮ ಜನ್ಮ ರಾಶಿಯಲ್ಲೇ ಸೂರ್ಯ ಸಂಚಾರ, ನಿಮ್ಮ ಜನ್ಮ ರಾಶಿಯಲ್ಲೇ ಮಂಗಳ ಸಂಚಾರ. ನಾನು ಅನ್ನೋದು ಅಹಂಕಾರ ಬೇಡ. ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಿ. ಒಳ್ಳೊಳ್ಳೆ ಬಟ್ಟೆ ಹಾಕೊಳ್ಳುವಂಥದ್ದು, ವಸ್ತ್ರಗಳು ಹಾಕೊಳ್ಳುವಂತಹ ಯೋಗ ಉಂಟಾಗುತ್ತೆ. ಪ್ರಾಪಂಚಿಕ ಸುಖ ಅನುಭವಿಸುವಂತಹ ಶುಕ್ರ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗಬೇಕಾದ್ರೆ ಒಳ್ಳೊಳ್ಳೆ ರೆಸ್ಟೋರೆಂಟ್ಗೆ ಹೋಗುವಂಥದ್ದು, ಒಳ್ಳೊಳ್ಳೆ ಸಿನಿಮಾಗಳು, ಮೂವಿಗಳಿಗೆ ನೀವು ನೋಡುವಂಥದ್ದು, ಅದರಲ್ಲೂ ಸಿನಿಮಾ ಆ್ಯಕ್ಟರ್ಗಳಿಗೆ ಒಳ್ಳೆ ಯೋಗ ಅನ್ನೋದು ಪ್ರಾಪ್ತಿಯಾಗುತ್ತೆ. ಅದು ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ಧನಸ್ಸು ರಾಶಿ ಜಾತಕರಿಗೆ ಗೌರವ ನಷ್ಟ, ಕಣ್ಣುಗಳ ತೊಂದರೆಗಳು ಉಂಟಾಗುವಂಥದ್ದು, ವಾಗ್ವಾದಗಳು ಉಂಟಾಗುವಂಥದ್ದು, ಮಾತಿಗೆ ಮಾತು ಬೆಳೆಯೋದು, ಶತ್ರುಗಳಿಂದ ಅಪಮಾನಗಳಾಗುವ ಸಾಧ್ಯತೆ ಇದೆ ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ ಸ್ವ ಇಚ್ಛೆಯಿಂದ ನಡೀತೀರಿ, ಸ್ನೇಹಿತರಿಂದ ನಿಮಗೆ ಸಹಾಯ ಆಗುತ್ತೆ, ಹೆಸರುವಾಸಿ ಆಗ್ತೀರಿ. ಮತ್ತೆ ವಾರದ ಕೊನೆ 2 ದಿನ ಮತ್ತೆ ಟೈಮ್ ಚೆನ್ನಾಗಿರಲ್ಲ. ಅಜೀರ್ಣ, ವಾಹನಗಳಿಂದ ತೊಂದರೆ, ಬೇಸರ ಉಂಟಾಗುತ್ತದೆ. ಅಂದ್ರೆ ಈ ವಾರ 5 ದಿನ ಬಹಳ ಜಾಗೃತರಾಗಿರ್ಬೇಕು. ಸೋಮವಾರ, ಮಂಗಳವಾರ, ಬುಧವಾರ ಮತ್ತೆ ಶನಿವಾರ, ಭಾನುವಾರ. ಹಾಗಾದ್ರೆ ಧನಸ್ಸು ರಾಶಿ ಜಾತಕರು ಯಾವ ಮಂತ್ರವನ್ನು ಜಪ ಮಾಡಬೇಕು ಅಂದಾಗ,
ನಮ್ಮೆಲ್ಲ ಆತ್ಮಗಳ ತಂದೆ ಯಾರು? ಪರಮಾತ್ಮ. ಓಂ ಪರಮಾತ್ಮನೇ ನಮಃ ಮಂತ್ರ ಜಪ ಮಾಡಿ. ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ ಬೆಳಿಗ್ಗೆ ಎದ್ದು ಸೂರ್ಯನಿಗೆ ಅರ್ಘ್ಯವನ್ನು ಕೊಡಿ. ಜಲ ನೀವು ಅರ್ಘ್ಯವನ್ನು ಕೊಡಬೇಕು. ಆಗ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಮಕರ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಮಕರ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ಶುಕ್ರ ವ್ಯಯಭಾವ. ಶುಕ್ರ ವ್ಯಯಭಾವದಲ್ಲಿದ್ದಾಗ ಆಧ್ಯಾತ್ಮಿಕದ ಕಡೆ ಕೂಡ ಆಸಕ್ತಿ ಜಾಸ್ತಿ. ಈ ಟೈಮಲ್ಲಿ ಉಲ್ಲಾಸವನ್ನು ಪಡಿತೀರಿ. ಕೆಲವರಿಗೆ ಸುಂದರವಾದ ಸ್ತ್ರೀ ಜೊತೆ ಸುಖ ಸಂತೋಷ ಪಡುವಂತಹ ಯೋಗ ಉಂಟಾಗುತ್ತೆ. ಅಥವಾ ತಮ್ಮ ಸಂಗಾತಿಯ ಜೊತೆ ಸಂಪೂರ್ಣ ಸುಖವನ್ನು ನೀವು ಅನುಭವಿಸ್ತೀರಿ. ಹಾಗೆ ಖರ್ಚುಗಳು ಕೂಡ ಜಾಸ್ತಿ ಇರುತ್ತೆ. ಸರ್ಕಾರದ ಯಾವುದೇ ಕೆಲಸ ಕಾರ್ಯಗಳು ಕೂಡ ಕೆಲವರಿಗೆ ಈಡೇರಲ್ಲ. ಇನ್ನು ಕೆಲವರು ಮನೆಗಳಲ್ಲಿ ರಾತ್ರಿ ಆಗಿದ ತಕ್ಷಣ ಕಲಹಗಳು ಕೂಡ ಆಗ್ತಾ ಇರುತ್ತೆ. ಆ ಥರ ಸಮಸ್ಯೆ ಅನುಭವಿಸ್ತಾ ಇದ್ರೆ ಜಾತಕ ತೋರಿಸ್ಬೇಕಾಗತ್ತೆ ಅಥವಾ ವಾಸ್ತುವನ್ನು ತೋರಿಸ್ಬೇಕಾಗತ್ತೆ. ಹಾಗಾದ್ರೆ ಮಕರ ರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ ನಿಮಗೆ ಸನ್ಮಾನಗಳಾಗತ್ತೆ. ಉತ್ತಮವಾದ ಸೌಕರ್ಯಗಳು ಪ್ರಾಪ್ತಿಯಾಗುತ್ತೆ. ಉನ್ನತವಾದ ಅಂತಸ್ತನ್ನು ಪಡಿತೀರಿ. ಕೆಲಸದಲ್ಲಿ ಪ್ರಮೋಷನ್ ಆಗುವಂಥದ್ದು, ಯಾರಾದರೂ ಗಿಫ್ಟ್ ಕೊಡುವಂತಹ ಕಾಣಿಕೆಗಳು ಸಿಗುವ ಸಾಧ್ಯತೆ ಇದೆ. ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿದೆ. ಗುರುವಾರ, ಶುಕ್ರವಾರ ವಾದ ವಿವಾದ ಯಾರ ಜೊತೆಗೂ ಮಾಡ್ಕೋಬೇಡಿ. ಕುಟುಂಬದಲ್ಲಿ ದುಃಖ ಆಗುವಂಥದ್ದು, ಕಣ್ಣುಗಳ ತೊಂದರೆ ಉಂಟಾಗುವ ಸಾಧ್ಯತೆ ಮತ್ತು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಾಗುತ್ತೆ. ಧೈರ್ಯದಿಂದ ಧನಪ್ರಾಪ್ತಿ, ಹೆಸರುವಾಸಿ ಆಗ್ತೀರಿ. ರಾಜಕಾರಣಿಗಳು ಜನಪ್ರಿಯತೆಯನ್ನು ಹೊಂದುತ್ತೀರಿ. ರೀಲ್ ಮಾಡೋರು, ಇನ್ಫ್ಲೂಯೆನ್ಸರ್ಸು ಅವರೆಲ್ಲರಿಗೂ ಒಳ್ಳೆ ಹೆಸರುವಾಸಿ ಆಗ್ತೀರಿ. ಧನಲಾಭ ಆಗುತ್ತೆ, ಧೈರ್ಯ ಹೆಚ್ಚಾಗುತ್ತೆ. ಮಕರ ರಾಶಿ ಜಾತಕರಿಗೆ ಈ ವಾರ ಒಟ್ಟು 5 ದಿನ ಶುಭ ಕಾಲ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ. ಹಾಗಾದ್ರೆ ಮಕರ ರಾಶಿ ಜಾತಕರು ಏನು ಪರಿಹಾರವನ್ನು ನೀವು ಮಾಡ್ಕೋಬೇಕು? ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗಬೇಕಾದ್ರೆ ಅಂದರೆ ಪರಿಹಾರ ಓಂ ಮಹಾದೇವಾಯ ನಮಃ ಅನ್ನುವಂಥ ಮಂತ್ರವನ್ನು ಜಪ ಮಾಡಬೇಕು. ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ಬೇಕು. ಸ್ತ್ರೀಯರಿಗೆ ಗೌರವವನ್ನು ಕೊಡಬೇಕು. ಇವೆಲ್ಲ ನೀವು ಮಾಡ್ತಾ ಹೋದ್ರೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಇನ್ನು 10 ರಾಶಿ ಆಯಿತು. ಇನ್ನು ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಕುಂಭರಾಶಿ. ಕುಂಭರಾಶಿ ಜಾತಕರ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಕುಂಭರಾಶಿಯವರಿಗೆ ಈ ವಾರ ಬಹಳ ಉತ್ತಮವಾದಂತಹ ಫಲಪ್ರಾಪ್ತಿಯಾಗುತ್ತೆ. ಸ್ತ್ರೀಯಿಂದ ಲಾಭ ಆಗುತ್ತೆ. ವಾಹನಗಳಿಂದ ಲಾಭ ಆಗುತ್ತೆ. ಮನೆಯಿಂದ ಲಾಭ ಆಗುತ್ತೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಆಗೋರಿಗೆ ಲಾಭ ಆಗುತ್ತೆ. ಮತ್ತೆ ತಂದೆಯಿಂದ ನಿಮಗೆ ಅನುಕೂಲಗಳು ಕೂಡ ಆಗುತ್ತೆ. ನಿಮ್ಮ ಕುಲದೇವರು ದೇವರನ್ನ ನೀವು ಪ್ರಾರ್ಥನೆ ಮಾಡಿದ್ರೆ ದೇವರ ಆಶೀರ್ವಾದ ನಿಮಗೆ ಬೇಗ ಪ್ರಾಪ್ತಿಯಾಗುತ್ತೆ. ಆಧ್ಯಾತ್ಮಿಕವಾಗೂ ಕೂಡ ಮೇಲೆ ಬರ್ತೀರಿ. ಆಧ್ಯಾತ್ಮಿಕ ಪ್ರವಾಸಗಳು, ತೀರ್ಥಕ್ಷೇತ್ರಗಳ ದರ್ಶನ, ಯೋಗ ಉಂಟಾಗುತ್ತೆ ಕುಂಭರಾಶಿ ಜಾತಕರಿಗೆ. ಹಾಗಾದ್ರೆ ಕುಂಭರಾಶಿ ಜಾತಕರಿಗೆ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ ಖರ್ಚಾಗುತ್ತೆ. ಯಾರ ವಿಷಯಕ್ಕೆ ಖರ್ಚಾಗುತ್ತೆ? ಸ್ತ್ರೀಯಿಂದ ಅಧಿಕ ಖರ್ಚಾಗುವ ಸಾಧ್ಯತೆ. ಹೆಲ್ತ್ ಈಸ್ ವೆಲ್ತ್. ಮಾನಸಿಕ, ಬರೀ ಫಿಸಿಕಲ್ ಒಂದೇ ಆರೋಗ್ಯ ಅಲ್ಲ, ಮಾನಸಿಕ ಆರೋಗ್ಯ ಬಹಳ ಮುಖ್ಯ. ಮನುಷ್ಯನ ಕಾಯಿಲೆ ಎಲ್ಲಿಂದ ಬರುತ್ತೆ?
ಫಸ್ಟ್ ಮನಸ್ಸಿಂದ ಬರುತ್ತೆ. ಅದಕ್ಕೆ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ, ಅನಾರೋಗ್ಯ ಉಂಟಾಗ್ಬೋದು. ಕೋಪ ಬೇಡ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ. ನಾನು ನಾನು ಅಂತ ಅಹಂಕಾರ ಪಡಬಾರ್ದು. ಶೀಘ್ರ ಕೋಪ, ಸೋಮಾರಿತನ, ಕಣ್ಣುಗಳ ತೊಂದರೆ ಉಂಟಾಗುವ ಸಾಧ್ಯತೆ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ ನಿಮ್ಗೇನಾದರೂ ಕಾಣಿಕೆಗಳು, ಗಿಫ್ಟ್ ಸಿಗುವಂಥದ್ದು, ಸುಗಂಧ ದ್ರವ್ಯಗಳಿಂದ ಲಾಭ ಆಗುವಂಥದ್ದು, ಸನ್ಮಾನಗಳಾಗುವ ಸಾಧ್ಯತೆಗಳು ಕೂಡ ಇದೆ. ಮತ್ತೆ ವಾರದ ಕೊನೆ 2 ದಿನ ಕುಟುಂಬದಲ್ಲಿ ದುಃಖ. ಬಹಳ ಹುಷಾರಾಗಿರಿ. ಕುಟುಂಬದಲ್ಲಿ ಮನೇಲಿರೋಕ್ಕೆ ಬೇಜಾರಾಗ್ಬಿಡುತ್ತೆ. ಆಫೀಸಲ್ಲಿ ಒಂಥರ ತೊಂದರೆ, ಮನೇಲಿ ಒಂಥರ ತೊಂದರೆ. ಕೆಲವರು ಪುರುಷರಾಗಿದ್ದರೆ ಪತ್ನಿಗೆ ವ್ಯಾಧಿ, ನೀವು ಪುರುಷ ಜಾತಕರಾಗಿದ್ದರೆ, ನೀವು ಸ್ತ್ರೀಯರಾಗಿದ್ದರೆ ಪತಿಗೆ ವ್ಯಾಧಿಗಳಿಂದ ಬಳಲ್ಬೋದು, ಅಥವಾ ಮಕ್ಕಳಿಗೆ ಅನಾರೋಗ್ಯ ಉಂಟಾಗ್ಬೋದು. ಈ ವಾರ ಒಟ್ಟು 5 ದಿನ ನೀವು ಜಾಗೃತರಾಗಿರಬೇಕು ಕುಂಭರಾಶಿ ಜಾತಕರು. ಹಾಗಾದ್ರೆ ಕುಂಭರಾಶಿ ಜಾತಕರು ಏನು ಪರಿಹಾರವನ್ನು ನೀವು ಮಾಡ್ಕೋಬೇಕು ಈ ವಾರ ಅನ್ನೋಂಥ ವಿಚಾರವನ್ನು ಈಗ ನಾನು ತಿಳಿಸ್ತೀನಿ. ಕುಂಭರಾಶಿ ಜಾತಕರು ಓಂ ಮೃತ್ಯುಂಜಯಾಯ ನಮಃ ಅಂತೇಳಿ ಮಂತ್ರ ಜಪ ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ, ದಾನ ಧರ್ಮಗಳಲ್ಲಿ ಗೋಧಿ ದಾನ, ದೇವಸ್ಥಾನಕ್ಕೆ ತಾಮ್ರ ದಾನ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಿಮ್ಮ ಭವಿಷ್ಯ ಹೇಗಿದೆ ಅಂತ. ನಾನೀಗ ನಿಮಗೆ ರಾಶಿ ಚಕ್ರದಲ್ಲಿ ಕೊನೆ ರಾಶಿ ಮೀನರಾಶಿಯ ಭವಿಷ್ಯವನ್ನ ತಿಳಿಸ್ತೀನಿ. ರಾಶಿ ಚಕ್ರದಲ್ಲಿ 12ನೇ ರಾಶಿಯೇ ಮೀನರಾಶಿ. ಮೀನರಾಶಿಯವ್ರದ್ದು ಲಾಸ್ಟ್ ಮುಕ್ತಿ ರಾಶಿ ಇದು. ಹಾಗಾದರೆ ಮೀನರಾಶಿಯವರಿಗೆ 22ನೇ ತಾರೀಕು ಡಿಸೆಂಬರ್ 2025ರಿಂದ 28 ಡಿಸೆಂಬರ್ 2025ರ ಮೀನರಾಶಿ ಭವಿಷ್ಯ. ಮೀನರಾಶಿ ಜಾತಕರಿಗೆ ಕಳೆದುಕೊಂಡಂತಹ ಅಧಿಕಾರ ಪ್ರಾಪ್ತಿ. ಆದರೆ ನೀವು ಕೆಲಸ ಮಾಡೋ ಜಾಗದಲ್ಲಿ ಸ್ತ್ರೀಯಿಂದ ತೊಂದರೆ ಆಗುವಂಥದ್ದು. ಯಾಕಂದ್ರೆ ಹೆಣ್ಮಕ್ಳಿಂದ ತೊಂದರೆ ಆಗ್ಬಿಟ್ರೆ ಏನ್ ಬೇಕಾದ್ರೂ ಕೇಸ್ ಆಗ್ಬಿಡ್ಬೋದು ಅಲ್ವಾ. ಕಾನೂನು ಅತಿ ಹೆಚ್ಚು ಸ್ತ್ರೀಯರಿಗೆ ಸಪೋರ್ಟಿವ್ ಆಗೇ ಇದೆ ಭಾರತ ದೇಶದಲ್ಲಿ. ಅದರಿಂದ ಪುರುಷರು ಬಹಳ ಹುಷಾರಾಗಿರಬೇಕು. ಮೀನರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಪೊಲೀಸ್ ಆಫೀಸರ್ಸ್ಗೆ, ರಾಜಕಾರಣಿಗಳಿಗೆ, ಮತ್ತೆ ಒಳ್ಳೊಳ್ಳೆ ಅಧಿಕಾರದಲ್ಲಿರೋರಿಗೆ ಕಳೆದುಕೊಂಡಂಥ ಅಧಿಕಾರಗಳು ತಮಗೆ ಬೇಕಾದಂಥ ಜಾಗದಲ್ಲಿ ವರ್ಗಾವಣೆ ಆಗುವ ಸಾಧ್ಯತೆ ಇದೆ. ಮೀನರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಆದಾಯದಲ್ಲಿ ಏರಿಕೆ ಆಗುತ್ತೆ. ಅವಿವಾಹಿತರಿಗೆ ವಿವಾಹ ಭಾಗ್ಯ ಉಂಟಾಗುತ್ತೆ. ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ವಿ ಆಗ್ತೀರಿ. ಈ ಗುರುಬಲ ಇಲ್ವಲ್ಲ ಗುರುಜಿ, 7.5 ನಡೀತಿದೆ, 7.5ನಲ್ಲೇ ಕೆಲವು ವಿವಾಹ ಆಗುತ್ತೆ. ಕೆಲವು ಗ್ರಹಗಳು ನಿಮಗೆ ಯೋಗವನ್ನ ಕೊಡ್ತಾರೆ. ವಿವಾಹ ಆಗುವ ಮೊದಲು ಇಬ್ಬರ ಜಾತಕಗಳನ್ನ ತೋರಿಸಿ ವಿವಾಹ ಆಗಬೇಕು. ಆಮೇಲೆ ಸಡನ್ ಆಗಿ ಫೋನ್ ಮಾಡಿ ಗುರುಜಿ ವಿವಾಹ ಆಗುತ್ತೆ ಅಂದ್ರಿ, ಆದ್ವಿ, ಈಗ ನಮ್ಗೆ ಹೊಂದಾಣಿಕೆ ಆಗ್ತಿಲ್ಲ ಅಂತ ಹೇಳಬಾರ್ದು. ಇಬ್ಬರು ಜಾತಕ ತೋರಿಸಿ ಎಲ್ಲ ತಿಳ್ಕೋಬೇಕು. ಬರೀ ಸಾಲಾವಳಿ ತಿಳ್ಕೊಳ್ಳೋದು ಒಂದೇ ಅಲ್ಲ. ಹೊಂದಾಣಿಕೆ ಅಂದ್ರೆ ನಿಮ್ಗೆ ಮಕ್ಕಳಾಗ್ತಾರಾ, ನಿಮ್ ಜೊತೆಗೆ ನಿಮ್ಮ ಸಂಗಾತಿ ಹೊಂದ್ಕೊಂಡು ಹೋಗ್ತಾರಾ, ಆರೋಗ್ಯ ಚೆನ್ನಾಗಿರುತ್ತಾ, ನಿಮ್ ಜೊತೆಗೆ ಹೊಂದ್ಕೊಳ್ಳಲ್ಲ ಅಂದ್ರೆ ನಿಮ್ ತಂದೆ ತಾಯಿ ಜೊತೆಗೆ ಎಲ್ಲಿ ಹೊಂದ್ಕೊಂತಾರೆ, ಅದಕ್ಕೆ ತೋರಿಸ್ಬೇಕಾಗತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ ಅನಾವಶ್ಯಕ ಖರ್ಚು, ಶೀಘ್ರ ಕೋಪವನ್ನ ಮಾಡ್ಕೋಬೇಡಿ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ. ಕೋಪ ಅನ್ನೋದು ನಮ್ಮಲ್ಲಿರುವಂತಹ ಒಂದು ಪ್ರೀತಿ, ನಮ್ಮಲ್ಲಿ ಒಳ್ಳೆ ಗುಣ ಇದೆಯಲ್ಲ, ಪ್ರೀತಿ ನಾಶ ಮಾಡಿಬಿಡುತ್ತೆ. ಕೋಪ ಬಂದಾಗ ಯಾವುದೇ ದೊಡ್ಡ ದೊಡ್ಡ ಡಿಸಿಷನ್ ಮಾಡ್ಕೋಬಾರ್ದು, ಮಾಡೋಕ್ಕಾಗೋದು ಇಲ್ಲ. ನೀವು ಯಾವುದಕ್ಕಾದ್ರೂ ಸೈನ್ ಹಾಕೋಕ್ಕಾಗಲ್ಲ. ಯಾವುದೇ ಅಗ್ರಿಮೆಂಟ್ ಮಾಡಬೇಕಾದ್ರೆ ನಿಮ್ಮ ಮನಸ್ಸು ಶಾಂತಿಯಾಗಿರ್ಬೇಕು. ಕೋಪ ಮಾಡ್ಕೊಳ್ಳೋದ್ರಿಂದ ಬಾಂಧವ್ಯಗಳು ಕೆಟ್ಟೋಗುತ್ತೆ, ಮಾನಸಿಕವಾಗಿ ಆಯಾಸ ಆಗುತ್ತೆ. ಮತ್ತೆ ವಾರದ ಕೊನೆ 2 ದಿನ ಟೈಮ್ ಚೆನ್ನಾಗಾಗ್ಬಿಡುತ್ತೆ. ಶನಿವಾರ, ಭಾನುವಾರ ಸ್ನೇಹಿತರನ್ನ ನೀವು ಸಂಧಿಸ್ತೀರಾ. ನಿಮ್ಮ ಅಂತಸ್ತು, ಉನ್ನತವಾದ ಅಂತಸ್ತು ಪ್ರಾಪ್ತಿಯಾಗುತ್ತೆ. ಒಡವೆಗಳನ್ನ ಕೊಂಡ್ಕೊಳ್ಳುವಂತಹ ಯೋಗ ಅಥವಾ ಗಿಫ್ಟ್ ಬರ್ಬೋದು. ಕಾಣಿಕೆಗಳು ಅಂದ್ರೆ ಗಿಫ್ಟ್,
ಸನ್ಮಾನಗಳಾಗುತ್ತೆ, ಭಾಗ್ಯೋದಯದ ಕಾಲ. ಮೀನರಾಶಿ ಜಾತಕರಿಗೆ ವಾರದ ಕೊನೆ 2 ದಿನ ಮತ್ತು ವಾರದ ಸ್ಟಾರ್ಟಿಂಗ್ 3 ದಿನ, ಅಂದರೆ ಮೀನರಾಶಿ ಜಾತಕರಿಗೆ ಈ ವಾರ ಒಟ್ಟು 5 ದಿನ ಶುಭ ಕಾಲ. ಸೋಮವಾರ, ಮಂಗಳವಾರ, ಬುಧವಾರ ಮತ್ತು ಶನಿವಾರ, ಭಾನುವಾರ. ಹಾಗಾದರೆ ಮೀನರಾಶಿ ಜಾತಕರು ಏನು ಪರಿಹಾರ ಮಾಡ್ಕೋಬೇಕು? ನಿಮಗೆ ಒಳ್ಳೆಯದಾಗಬೇಕು ಅಂದರೆ ಭಗವಂತ ತ್ರಿಲೋಕೇಶ್ವರ, ಓಂ ತ್ರಿಲೋಕೇಶಾಯ ನಮಃ, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಲ್ವಾ. ನಮಗೆಲ್ಲ ಮುಕ್ತಿ ಬೇಕು, ಮುಕ್ತಿ ಬೇಕು ಅಂತ ನಾವು ದೇವ್ರನ್ನ ಬೇಡ್ತೀವಿ. ಮುಕ್ತಿ ಅಂದರೆ ಎಲ್ಲಿ? ಆ ಶಿವನ ಪಾದಕ್ಕೆ ಹೋಗೋದೇ ಮುಕ್ತಿ, ಅಲ್ಲಿ ಹೋಗಿ ನೆಲೆಸುವಂಥದ್ದು. ಅದಕ್ಕೆ ಓಂ ತ್ರಿಲೋಕೇಶಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ, ಶಿವನಿಗೆ ಗಂಗಾಜಲ ಅಭಿಷೇಕವನ್ನು ಮಾಡಿ, ಸಾಧ್ಯವಾದರೆ ಹಣಕಾಸಿದ್ರೆ ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಿ. ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಪ್ರಿಯ ವೀಕ್ಷಕರೇ, ವಿಡಿಯೋನ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪಲ್ಲೆಲ್ಲ ಸರ್ವಸ್ಯ ಲೋಚನಂ ಶಾಸ್ತ್ರಂ ಅಂತೀವಿ. ಕತ್ಲಿರೋಗೆ ಬೆಳಕನ್ನು ತೋರಿಸುವಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ. ಈಗ ಮೇಷರಾಶಿಯಿಂದ ಮೀನರಾಶಿವರೆಗೂ ಕೂಡ ವಾರ ಭವಿಷ್ಯವನ್ನು ತಿಳಿಸಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಗೆ ಭೇಟಿ ಮಾಡ್ತೀನಿ. ನಮಸ್ಕಾರ.